ಹಾಯ್ ನಮಸ್ಕಾರ, ಕವನ ಸಂಚಿಕೆ ಸ್ವಾಗತ. ನಾನು ಪ್ರಸಾದ್. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ತಿರುಮಲ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಕೋಟ್ಯಂತರ ಭಕ್ತರನ್ನು ತನ್ನತ್ತ ಸೆಳೆಯುವ ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಬದಲಾಗಿ ಅನೇಕ ವಿಸ್ಮಯಕಾರಿ ಸಂಗತಿಗಳು, ಶತಮಾನಗಳ ಸಂಪ್ರದಾಯಗಳು ಮತ್ತು ಆಧುನಿಕ ನಿರ್ವಹಣೆಯ ಅಪೂರ್ವ ಮಿಶ್ರಣವಾಗಿದೆ. ನೀವು ತಿಳಿಯದ ಅನೇಕ ಸಂಗತಿಗಳ ಆಳವಾದ ವಿವರಣೆ ಇಲ್ಲಿದೆ. ಇದು ಭಕ್ತರಲ್ಲಿ ಆಳವಾಗಿ ಬೇರೂರಿರುವ ನಂಬಿಕೆ. ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹವು ಕಲ್ಲಿನದ್ದಾಗಿದ್ದರೂ ಇದನ್ನು ಜೀವಂತ ಎಂದು ಪರಿಗಣಿಸಲಾಗುತ್ತೆ. ಅರ್ಚಕರ ಪ್ರಕಾರ ವಿಗ್ರಹದ ದೇಹವು ಯಾವಾಗಲೂ ಸುಮಾರು 110 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಬೆಚ್ಚಗಿರುತ್ತೆ ಮತ್ತು ಅಭಿಷೇಕದ ನಂತರವೂ ಸಹ ವಿಗ್ರಹದ ಮೇಲೆ ಬೆವರಿನಂತಹ ತೇವಾಂಶದ ಹನಿಗಳು ಕಾಣಿಸಿಕೊಳ್ಳುತ್ತೆ. ಇದನ್ನು ಒರೆಸಲು ಅರ್ಚಕರು ರೇಷ್ಮೆ ವಸ್ತ್ರವನ್ನು ಬಳಸ್ತಾರೆ. ಅಲ್ಲದೆ ಮೂರ್ತಿಯ ಹಿಂಭಾಗವನ್ನು ಮುಟ್ಟಿದಾಗ ಅದು ಬೆಚ್ಚಗಿರುತ್ತದೆ ಎಂದು ಹೇಳಲಾಗುತ್ತೆ. ಈ ವಿದ್ಯಮಾನಗಳಿಗೆ ವೈಜ್ಞಾನಿಕ ಕಾರಣಗಳನ್ನು ಹುಡುಕಬಹುದಾದರೂ ಭಕ್ತರು ಇದನ್ನು ದೇವರ ಸಾಕ್ಷಾತ್ ಉಪಸ್ಥಿತಿ ಮತ್ತು ಚೈತನ್ಯದ ಸಂಕೇತವೆಂದು ಭಾವಿಸ್ತಾರೆ. ತಿರುಪತಿಗೆ ಬರುವ ಬಹುತೇಕ ಭಕ್ತರು ತಮ್ಮ ತಲೆಕೂದಲನ್ನು ದೇವರಿಗೆ ಸಮರ್ಪಿಸುತ್ತಾರೆ. ಇದು ತಮ್ಮ ಅಹಂಕಾರ, ಲೌಕಿಕ ಆಸೆಗಳು ಮತ್ತು ಪಾಪಗಳನ್ನು ದೇವರಿಗೆ ಅರ್ಪಿಸಿ ಪರಿಶುದ್ಧರಾಗುವ ಸಂಕೇತವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಈ ಹರಕೆಯನ್ನು ತೀರಿಸ್ತಾರೆ. ಹೀಗೆ ಸಂಗ್ರಹವಾದ ಕೇಶವನ್ನು ತಿರುಮಲ ತಿರುಪತಿ ದೇವಸ್ಥಾನಮ್ಸ್ ಮಂಡಳಿಯು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಗ್ಗಳು ಮತ್ತು ಹೇರ್ ಎಕ್ಸ್ಟೆನ್ಷನ್ಸ್ಗಳು ತಯಾರಿಕೆಗಾಗಿ ಹರಾಜು ಹಾಕುತ್ತದೆ. ಇದರಿಂದ ದೇವಸ್ಥಾನಕ್ಕೆ ವಾರ್ಷಿಕವಾಗಿ ನೂರಾರು, ಕೆಲವೊಮ್ಮೆ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಬರುತ್ತದೆ. ಇದು ದೇವಸ್ಥಾನದ ನಿರ್ವಹಣೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಬಳಕೆಯಾಗುತ್ತೆ. ಇದು ಮತ್ತೊಂದು ಪ್ರಚಲಿತ ಮತ್ತು ವಿಸ್ಮಯಕಾರಿ ನಂಬಿಕೆ. ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಬೆನ್ನಿಗೆ ಕಿವಿ ಕೊಟ್ಟು ಆಲಿಸಿದರೆ ಸಾಗರದ ಅಲೆಗಳ ಬೋರ್ಗರೆತದ ಸದ್ದು ಕೇಳಿಸುತ್ತೆ ಎಂದು ಅನೇಕ ಭಕ್ತರು ಅನುಭವಪೂರ್ವಕವಾಗಿ ಹೇಳ್ತಾರೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲದಿದ್ದರೂ ಸ್ವಾಮಿಯು ಮೂಲತಃ ಸಾಗರ ರಾಜನಾದ ವಿಷ್ಣುವಿನ ಅವತಾರವೇ ಆಗಿರುವುದರಿಂದ ಅವನ ವಿಗ್ರಹದಲ್ಲಿ ಸಾಗರದ ನಿನಾದ ಕೇಳುವುದರಲ್ಲಿ ಅತಿಶಯೋಕ್ತಿ ಇಲ್ಲ ಎಂದು ಭಕ್ತರಂತಾರೆ. ಇದು ದೇವರ ಅನಂತತೆ ಮತ್ತು ಸೃಷ್ಟಿಯ ಮೂಲದೊಂದಿಗಿನ ಸಂವಾದವನ್ನು ಸೂಚಿಸುತ್ತೆ. ಹಿಂದೂ ಸಂಪ್ರದಾಯದಂತೆ ಸೂರ್ಯ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ. ಗ್ರಹಣವನ್ನು ಅಶುಭ ಕಾಲವೆಂದು ಪರಿಗಣಿಸಲಾಗುವುದರಿಂದ ಈ ಸಮಯದಲ್ಲಿ ದೇವರ ಪೂಜಾ ಕೈಂಕರ್ಯಗಳನ್ನು ನಿಲ್ಲಿಸಲಾಗುತ್ತೆ. ಗ್ರಹಣ ಪ್ರಾರಂಭವಾಗುವ ಹಲವು ಗಂಟೆಗಳ ಮುಂಚೆಯೇ ದೇವಾಲಯವನ್ನು ಮುಚ್ಚಿ ಗ್ರಹಣ ಮುಗಿದ ನಂತರ ದೇವಾಲಯದ ಸಂಪೂರ್ಣ ಶುದ್ಧೀಕರಣ ಮಾಡಿ ವಿಶೇಷ ಪೂಜೆಗಳ ನಂತರವೇ ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಇದು ಶತಮಾನಗಳಿಂದ ಪಾಲಿಸಿಕೊಂಡು ಬಂದಿರುವ ವೈದಿಕ ಆಚರಣೆಯಾಗಿದೆ. ತಿರುಪತಿ ದೇವಸ್ಥಾನದ ವೈಶಿಷ್ಟ್ಯವೆಂದರೆ ಇಲ್ಲಿ ನಡೆಯುವ ದೈನಂದಿನ ಪೂಜಾ ವಿಧಿಗಳು. ಮುಂಜಾನೆಯ ಸುಪ್ರಭಾತದ ಸೇವೆಯಿಂದ ರಾತ್ರಿಯ ಏಕಾಂತ ಸೇವೆಯವರೆಗೆ ಪ್ರತಿಯೊಂದು ಪೂಜೆ, ಅಭಿಷೇಕ, ಅಲಂಕಾರ, ನೈವೇದ್ಯಗಳು ನಿಗದಿತ ಸಮಯಕ್ಕೆ ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಶಾಸ್ತ್ರೋಕ್ತವಾಗಿ ನಡೆಯುತ್ತವೆ. ಈ ಸಂಪ್ರದಾಯಗಳು ನೂರಾರು ವರ್ಷಗಳಿಂದ ಯಾವುದೇ ಬದಲಾವಣೆ ಇಲ್ಲದೆ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇದು ದೇವಸ್ಥಾನದ ಪಾವಿತ್ರತೆ ಮತ್ತು ಸಂಪ್ರದಾಯಗಳ ಪಾಲನೆಯಲ್ಲಿರುವ ನಿಷ್ಠೆಯನ್ನು ತೋರಿಸುತ್ತೆ. ಭಕ್ತರು ದೇವರಿಗೆ ಸಲ್ಲಿಸುವ ಅಪಾರ ಪ್ರಮಾಣದ ದೇಣಿಗೆಯಿಂದಾಗಿ ತಿರುಪತಿ ದೇವಸ್ಥಾನವು ಜಗತ್ತಿನ ಅತ್ಯಂತ ಶ್ರೀಮಂತ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಹುಂಡಿಯಲ್ಲಿ ಬೀಳುವ ನಗದು, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳಲ್ಲದೆ ಆಸ್ತಿಪಾಸ್ತಿಗಳ ರೂಪದಲ್ಲಿಯೂ ದೇಣಿಗೆ ಹರಿದು ಬರುತ್ತೆ. ವಾರ್ಷಿಕ ದೇಣಿಗೆಯ ಮೊತ್ತ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ತಲುಪುತ್ತೆ. ಈ ಮೊತ್ತವನ್ನು TDD ಮಂಡಳಿಯು ದೇವಸ್ಥಾನದ ನಿರ್ವಹಣೆ, ಅನ್ನದಾನ, ಶಿಕ್ಷಣ, ಆರೋಗ್ಯ ಸೇವೆಗಳು, ಧರ್ಮ ಪ್ರಚಾರ ಮುಂತಾದ ಅನೇಕ ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಿಸುತ್ತದೆ. ದೇವಾಲಯದ ಗರ್ಭಗುಡಿಯ ಮೇಲಿರುವ ಆನಂದ ನಿಲಯ ವಿಮಾನ ಮತ್ತು ದೇವಾಲಯದ ಇತರ ಗೋಪುರಗಳು ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಇವುಗಳ ಮೇಲೆ ಹೂಗಳನ್ನು ಎಸೆಯುವುದು, ಹತ್ತುವುದು ಅಥವಾ ಯಾವುದೇ ರೀತಿಯ ಅವುಗಳ ಪಾವಿತ್ರತೆಗೆ ಧಕ್ಕೆ ತರುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಇದನ್ನು ಉಲ್ಲಂಘಿಸಿದರೆ TD ವತಿಯಿಂದ ಶಿಸ್ತು ಕ್ರಮ ಅಥವಾ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಇದು ದೇವಾಲಯದ ಪಾವಿತ್ರತೆ ಮತ್ತು ಶಿಸ್ತನ್ನು ಕಾಪಾಡುವ ಕ್ರಮವಾಗಿದೆ. ದೇವಾಲಯದ ಪೂಜಾ ವಿಧಿಗಳಲ್ಲಿ ಬಳಸಲಾಗುವ ಶಂಖದಿಂದ ಹೊರಹೊಮ್ಮುವ ನಾದವು ವಿಶೇಷವಾದ ದೈವಿಕ ಅನುಭೂತಿಯನ್ನು ನೀಡುತ್ತದೆ ಎಂದು ನಂಬಲಾಗುತ್ತೆ. ಪ್ರತಿದಿನದ ಪೂಜೆಯ ಸಮಯದಲ್ಲಿ ಊದಲಾಗುವ ಶಂಖದ ಧ್ವನಿಯು ಪರಿಸರವನ್ನು ಶುದ್ಧೀಕರಿಸಿ ದೈವಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಮತ್ತು ಭಗವಂತನ ಸಾನ್ನಿಧ್ಯವನ್ನು ಸೂಚಿಸುತ್ತದೆ ಎಂದು ಭಕ್ತರು ಭಾವಿಸ್ತಾರೆ. ತಿರುಪತಿಗೆ ಭೇಟಿ ನೀಡುವ ಭಕ್ತರಿಗೆ ನೀಡಲಾಗುವ ಲಾಡು ಪ್ರಸಾದವು ಜಗತ್ ಪ್ರಸಿದ್ಧವಾಗಿದೆ. ಇದು ವಿಶಿಷ್ಟ ರುಚಿ ಮತ್ತು ಪಾವಿತ್ರತೆಗೆ ಹೆಸರುವಾಸಿಯಾದ ಈ ಲಾಡುಗಳನ್ನು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತಯಾರಿಸಲಾಗುತ್ತೆ. ಇವುಗಳ ತಯಾರಿಕೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಗೋಡಂಬಿ, ಒಣದ್ರಾಕ್ಷಿ, ಏಲಕ್ಕಿ
ಪಚ್ಚಕರ್ಪೂರ ಇತ್ಯಾದಿಗಳನ್ನು ಬಳಸಲಾಗುತ್ತೆ. ಇದರ ತಯಾರಿಕೆ ಮತ್ತು ಪ್ಯಾಕೇಜಿಂಗ್ನಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತೆ. ಇದಕ್ಕೆ ಭೌಗೋಳಿಕ ಸೂಚಕ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಮಾನ್ಯತೆಯು ದೊರೆತಿದೆ. ಈ ಎಲ್ಲ ಸಂಗತಿಗಳು ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಾಲಯವನ್ನು ಕೇವಲ ಒಂದು ಪೂಜಾ ಸ್ಥಳವಾಗಿರಿಸದೆ ಅದೊಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ, ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ ಮತ್ತು ಅಸಂಖ್ಯಾತ ಭಕ್ತರ ನಂಬಿಕೆ ಹಾಗೂ ಶ್ರದ್ಧೆಯ ಮೂರ್ತ ರೂಪವನ್ನಾಗಿಸಿದೆ. ಇದು ಇಂದಿನ ವಿಶೇಷ ಸಂಚಿಕೆ ಸ್ನೇಹಿತರೆ. ಮತ್ತೆ ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ